ಈ 10 ವರ್ಷಗಳಲ್ಲಾಗಿರೋ ಬಹಳ ದೊಡ್ಡ ಡೆವಲಪ್ಮೆಂಟ್ ಏನು ಅಂತಂದರೆ, ಸಿನಿಮಾ ಮಾಡೋದು ಸುಲಭ, ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ. ಕಳೆದ 5 ವರ್ಷದಲ್ಲಿ 700 ಸಿನಿಮಾಗಳು, ಕನ್ನಡ ಸಿನಿಮಾಗಳು ಬಿಡುಗಡೆಯಾಗದೆ ಡಬ್ಬಿನಲ್ಲಿ. ನಾವು ವಾರಕ್ಕೆ 10-12 ಸಿನಿಮಾಗಳು ಬಿಡುಗಡೆಯಾಗೋದನ್ನು ನಾವು ನೋಡ್ತಾನೆ ಇದ್ದೀವಿ. ಕನ್ನಡ ಆಡಿಯನ್ಸಿಗೂ ತೆಲುಗು ಆಡಿಯನ್ಸು, ತಮಿಳು ಆಡಿಯನ್ಸಿಗೂ ಒಂದು ವ್ಯತ್ಯಾಸ. 100 ಸಿನಿಮಾದಲ್ಲಿ 90% ಸಿನಿಮಾಗಳು ಸೋತಿದೆ. ಇದನ್ನು ಯಾರು ಲೆಕ್ಕ? ಆದರೆ ಗೆದ್ದಿರೋ 10 ಸಿನಿಮಾಗಳನ್ನು ಲೆಕ್ಕ ಇಟ್ಕೊಂಡು ಅಂಥದ್ದೇ ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡೋದು. ಕನ್ನಡಕ್ಕೆ ಇವತ್ತಿಗೂ ನಿಮ್ಮ ಆಸ್ತಿ ಇರೋದು ಮಧ್ಯಮ ವರ್ಗದಂಥವ್ರೆ. ಬಹಳ ನಿಮ್ಗೆ ಯಾರು ಬೇಕು ಅಂತ ಕೇಳ್ತಾರೋ ಆ ನಾಯಕತ್ವ ಹೊಸ ಪೀಳಿಗೆಗೆ ಬರಬೇಕು, ಅವರಿಗೆ ಹೊಸದೆಲ್ಲ ಗೊತ್ತಿರುತ್ತೆ. ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಚಿತ್ರರಂಗದ ಬಗ್ಗೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ಮತ್ತು ಇತ್ತೀಚೆಗೆ ಚಿತ್ರರಂಗ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಮತ್ತು ಒಂಚೂರು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಶ್ರೀಧರ್ ಮೂರ್ತಿ ಸರ್ ನಮ್ಮ ಜೊತೆಗಿದ್ದಾರೆ. ಎಂದಿನ ಹಾಗೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಈ 5 ವರ್ಷಗಳಿಂದ ಈಚೆಗೆ ಚಿತ್ರರಂಗ ಹೇಗೆ ನಡೀತಿದೆ, ಎಷ್ಟು ಸಿನಿಮಾಗಳು ಆಗಿವೆ, ಎಷ್ಟು ಸಿನಿಮಾಗಳು ತೆರೆ ಕಂಡಿವೆ, ಇವುಗಳ ಬಗ್ಗೆ ಒಂಚೂರು ಏನಾದರೂ ಮಾಹಿತಿಯನ್ನು ಕೊಡ್ಬೋದಾ? ಇದು ಒಂದು ಬಹುಶಃ ಈ 10 ವರ್ಷಗಳಲ್ಲಾಗಿರೋ ಬಹಳ ದೊಡ್ಡ ಡೆವಲಪ್ಮೆಂಟ್ ಏನು ಅಂತಂದರೆ, ಸಿನಿಮಾ ಮಾಡೋದು ಸುಲಭ ಆಗಿದೆ. ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬಿಡ್ಬೋದು. ಯಾಕಂದ್ರೆ ಅಲ್ಲೋ ಇಲ್ಲೋ ದುಡ್ಡು ತೊಗೊಂಡು ಮಾಡ್ಬಿಡ್ಬೋದು. ಒಂದು ಕ್ಯಾಮ್ರಾ, ಒಂದು ಎಡಿಟಿಂಗ್ ಸೂಟ್ ಇದ್ರೆ ಮಾಡ್ಬಿಡ್ಬೋದು. ಮತ್ತು ಇವತ್ತು ಟೆಕ್ನಾಲಜಿ ಎಷ್ಟು ಇದಾಗಿದೆ, ನಿಮ್ಗೆ ಸ್ಟುಡಿಯೋನೇ ಬೇಕಾಗಿಲ್ಲ, ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಮಾಡ್ಬೋದು. ಖಂಡಿತ. ಪಾರ್ಕಲ್ಲೂ ಸಿನಿಮಾ ಮಾಡ್ಬೋದು. ಹೌದು. ಹೀಗಾಗಿ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು. ಆಮೇಲೆ ನಾವು ವಿತೌಟ್ ರೆಸ್ಪೆಕ್ಟ್ ತುಂಬ ಒಳ್ಳೆ ಕಲಾವಿದರು ಕೂಡ ಬರ್ತಿದ್ದಾರೆ. ಸರಿ ಸರಿ. ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಿರೋದು ಏನು ಅಂತಂದ್ರೆ, ಇದು ಕರ್ನಾಟಕಕ್ಕೆ ಇರುವ ಸಮಸ್ಯೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಕೊಂಡು ಹೋಗ್ತಾ ಇದೆ, ಒಂದೊಂದೇ ಮುಚ್ಕೊಂಡು ಹೋಗ್ತಾ ಎಲ್ಲ ಊರ್ನಲ್ಲಿ. ನಾನು ಶಿವಮೊಗ್ಗದಲ್ಲಿ 12 ಇತ್ತು, ಅವ್ರಿಗೆ 2 ಉಳ್ಕೊಂಡಿದೆ ಅಂತ. ಚಿಕ್ಕಮಗಳೂರಿನಲ್ಲಿ 6 ಇತ್ತು, 1 ಥಿಯೇಟರ್ ಇದೆ ಸರ್ ಇವಾಗ ಅಂತ. ಎಲ್ಲ ಊರಿನಲ್ಲೂ ಸಿಂಗಲ್ ಸ್ಕ್ರೀನ್ ಮುಚ್ಕೊಂಡು. ಈ ಬದಲಿಗೆ ಬರ್ತಿರುವ ಮಲ್ಟಿಪ್ಲೆಕ್ಸ್ನಲ್ಲಿ ಬಿಡುಗಡೆ ಮಾಡೋದು ಸುಲಭ ಅಲ್ಲ, ಯಾಕಂದ್ರೆ ಇಲ್ಲಿ ಮೊದಲ ದಿನದಿಂದ ನಿಮಗೆ ದುಡ್ಡು ಶೇರ್ ಸಿಕ್ಕಲ್ಲ. ಆಮೇಲೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ನಂಬಿಕೆ ಇತ್ತು, ಒಂದು ವಾರ ಸಿನಿಮಾ ಓಡುತ್ತೆ ಅಂತ. ಇಲ್ಲಿ 2 ದಿನಕ್ಕೆ ತೆಗೆದುಹಾಕ್ಬೋದು, 2 ಶೋಗೆ ತೆಗೆದುಹಾಕ್ಬೋದು. ಮಲ್ಟಿಪ್ಲೆಕ್ಸ್ ನಲ್ಲಿ ಈ ತರದ ಆಪ್ಷನ್ ಅಂದ್ರೆ ಬಹಳ ದೊಡ್ಡ ಸೆಕ್ಯೂರಿಟಿ. ಅವನು 13 ಜನ ಬರಲಿಲ್ಲ ಅಂದ್ರೆ ನಿಮ್ಮ ಶೋನೇ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಸರಿ ಸರಿ ಸರಿ. ಈ ಆತಂಕದಲ್ಲಿ ಸಿನಿಮಾನ ಇವತ್ತು ಬಿಡುಗಡೆ ಮಾಡಬೇಕು. 2ನೇದು, ನಿಮಗೆ ಬಿಡುಗಡೆ ಮಾಡುವುದು ಕೂಡ ಒಂದು ದೊಡ್ಡ ಪ್ರೋಸೆಸ್ ಆಗಿದೆ. ಹೌದು, ಸೆನ್ಸರ್ ಆಗಿ ಇಟ್ಕೊಂಡ್ಮೇಲೆ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ನೀವು ಟಿವಿ ಚಾನಲ್ ಒಂದು ಸಣ್ಣ ಆ್ಯಡ್ ಹಾಕಬೇಕು ಅಂದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ಅಂದ್ರೆ ಸಿನಿಮಾ ಬಜೆಟ್ನಷ್ಟೇ ನಿಮಗೆ ಬಿಡುಗಡೆಗೂ ಬಜೆಟ್ ಇಟ್ಕೊಂಡು ಪಬ್ಲಿಸಿಟಿಗೆ. ಸೊ ಏನಾಗಿದೆ, ನಿಮಗೆ ಆ ಸ್ಟಾರ್ಗಳು ಇನ್ಯಾವುದೋ ಸಿನಿಮಾ ಒಪ್ಕೊಂಡಿರ್ತಾರೆ, ನಿಮ್ಮ ಪಬ್ಲಿಸಿಟಿಗೆ ಅವ್ರು ಸಿಕ್ಕಲ್ಲ. ಇದೆಲ್ಲ ಸಮಸ್ಯೆ. ಹೀಗಾಗಿ ಒಂದು ಅಂದಾಜಿನ ಪ್ರಕಾರ ಕಳೆದ 5 ವರ್ಷದಲ್ಲಿ 700 ಸಿನಿಮಾಗಳು, ಕನ್ನಡ ಸಿನಿಮಾಗಳು ಬಿಡುಗಡೆಯಾಗದೆ ಡಬ್ಬಿನಲ್ಲಿ ಉಳ್ಕೊಂಡು. ಒಂದು ವರ್ಷದಲ್ಲಿ ಇವತ್ತು ಸರಾಸರಿ 220ರಿಂದ 250 ಸಿನಿಮಾಗಳು ಪ್ರತಿ ವರ್ಷ ಬಿಡುಗಡೆ ಆಗ್ತಾ ಇದೆ. ನಾವು ವಾರಕ್ಕೆ 10-12 ಸಿನಿಮಾಗಳು ಬಿಡುಗಡೆಯಾಗೋದನ್ನ ನಾವು ನೋಡ್ತಾನೆ ಇದ್ದೀವಿ. ಹೌದು. ಅದೇ ಸಂದರ್ಭದಲ್ಲಿ ಸೆನ್ಸರ್ ಆಗ್ತಿರೋದು 2ರಷ್ಟು ಇರುತ್ತೆ. ನನಗೆ ಗೊತ್ತಿದ್ದ ಹಾಗೆ 2019ರಲ್ಲಿ ನಾನು ಸೆನ್ಸರ್ ಮಂಡಳಿಯಲ್ಲಿ ಇದ್ದಾಗ 394 ಸಿನಿಮಾ ನಾವು ಸೆನ್ಸರ್ ಮಾಡಿದ್ವಿ. ಆ ವರ್ಷದ ಬಿಡುಗಡೆ 212. ಸೊ ಅಂದ್ರೆ ಇನ್ನು 170 ಸಿನಿಮಾ ಸೆನ್ಸರ್ ಆಗದೆ ಉಳ್ಕೊಂಡಿತ್ತು. ಸೊ ನಾನು ಇವಾಗ ಯಾವುದೋ ಪೇಪರ್ಗಳನ್ನ ನೋಡ್ತಾ ಇರ್ತೀನಿ, ಯಾವುದೋ ಸಿನಿಮಾ ಬಿಡುಗಡೆ, ಹೊಸ ಸಿನಿಮಾ ಅಂದ್ರೆ ಅದು ನಾನು 5 ವರ್ಷದಿಂದ ಸೆನ್ಸರ್ ಮಾಡಿ ಸಿನಿಮಾ. ಸೊ ಈ ಥರದ ಸಮಸ್ಯೆಗಳು ಇದೆ. ಇದಕ್ಕೆ ಏನು ಕಾರಣ ಇರಬಹುದು? ಇದು ನಮಗೆ ಮಾತ್ರ ಇರೋ ಸಮಸ್ಯೆನಾ? ಪಕ್ಕದಲ್ಲಿ ಇಲ್ವಾ? ತೆಲುಗು, ತಮಿಳು ಇವ್ರಿಗೂ ಅದೇ ಸಮಸ್ಯೆ ಇದೆಯಾ ಅಂತ ನಾನು ಕೇಳಕ್ ಬರ್ತಿದ್ದೆ. ಹೌದು. ತೆಲುಗು, ತಮಿಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದು ನಿಮಗೆ ಕ್ರೌಡ್ ಪುಲ್ಲಿಂಗ್ ಸ್ಟಾರ್ಗಳಿದ್ದಾರೆ. ಇವತ್ತು ಶುಕ್ರವಾರ ಒಂದು ಸಿನಿಮಾ ನೋಡಲೇಬೇಕು ಅನ್ನೋ ಆಡಿಯನ್ಸ್ ಉಳ್ಕೊಂಡಿದ್ದಾರೆ. ಸರಿ ಸರಿ. ತೆಲುಗಲ್ಲಿ ಆಮೇಲೆ ಒಂದು ಬಹಳ ಮುಖ್ಯವಾಗಿ ಕನ್ನಡ ಆಡಿಯನ್ಸಿಗೂ ತೆಲುಗು ಆಡಿಯನ್ಸು, ತಮಿಳು ಆಡಿಯನ್ಸಿಗೂ ಒಂದು ವ್ಯತ್ಯಾಸ ಇದೆ.
ಮೊದಲಿಂದ ಕೂಡ ನೀವು 34ನೇ ಇಸ್ವಿ ಸತೀಸುಲೋಚನಾ ಖಾನದಿಂದ ಶುರು ಮಾಡಿದ್ರೆ ನಮಗೆ ಬಹಳ ತರ್ಕಬದ್ಧವಾದ ಭಾವನಾತ್ಮಕ ಕಥೆಗಳು ಕನ್ನಡದವರಿಗೆ ಬೇಕು. ಸರಿ. ಯಾಕಂದರೆ ಒಂದು ಗಟ್ಟಿಯಾದ ಸಾಹಿತ್ಯಿಕ ಚಳುವಳಿ ಇದೆ. ನಮ್ಮ ಪ್ರೇಕ್ಷಕರು ಕುವೆಂಪು ಬೇಂದ್ರೆ ಅಂಥವ್ರನ್ನ ಓದೋರು ಈ ಮಟ್ಟವನ್ನು ನಿರೀಕ್ಷೆ ಮಾಡ್ತಾರೆ. ನಿಮ್ಗೆ 2000 ಇಸ್ವಿಯಿಂದ ಯಾವಾಗ ನಮ್ಗೆ ಪ್ಯಾನ್ ಇಂಡಿಯಾ ಅಂತ ಬಂತು, ಇವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ ನಿಮ್ಗೆ ಎಲ್ಲಾ ಭಾಷೆನಲ್ಲೂ ಒಂದೇ ತರ ಸಿನಿಮಾ ಮಾಡೋದ್ರೆ ಆಗತ್ತೆ ಅಂತ ಇವರು ತೆಲುಗು ತಮಿಳು ಥರದ ಇಲ್ಲಾಜಿಕಲ್ ಅಂತ ಡ್ಯಾಶ್ ಆಗೋದು ಈ ತರ ಫ್ಯಾಂಟಸಿ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವುದೋ ಒಂದು ಅಪರೂಪಕ್ಕೆ ಒಂದು 10 ಸಿನಿಮಾ ಅದೇ ಥರ ಬರ್ತಿರುವಾಗ ಯಾವುದೋ ಒಂದು ಬಹಳ ಬೇರೆ ಆಗಿರೋದು ಗೆದ್ಬಿಡುತ್ತೆ. ಹೌದು. ಆ ಗೆದ್ದದನ್ನ ಇಟ್ಕೊಂಡು ಅವ್ರು ಅಂಥದ್ದೇ ಸಿನಿಮಾ ಮಾಡ್ತಾ ಹೋದ್ರೆ ಈ ನೀವು ಕಳೆದ 10 ವರ್ಷದಲ್ಲಿ ನೋಡಿ ಈ ಥರದ ಇಲ್ಲಾಜಿಕಲ್ ಕಥೆಗಳು ನಮ್ಮಲ್ಲಿ 106 ಸಿನಿಮಾಗಳು ಬಂದ್ಬಿಟ್ಟಿದೆ. 106 ಸಿನಿಮಾದಲ್ಲಿ 90% ಸಿನಿಮಾಗಳು ಸೋತಿದೆ. ಇದನ್ನ ಯಾರು ಲೆಕ್ಕ ಹಾಕ್ತಾ ಇಲ್ಲ. ಓಕೆ. ಆದರೆ ಗೆದ್ದಿರೋ 10 ಸಿನಿಮಾಗಳನ್ನ ಲೆಕ್ಕ ಇಟ್ಕೊಂಡು ಅಂಥದ್ದೇ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಹೋಗ್ತಾರೆ. ನಿಜ ನಿಜ. ನಾನು ಬಹಳ ದೊಡ್ಡ ಉದಾಹರಣೆ ಹೇಳೋದು 70ರ ದಶಕ. 70ರ ದಶಕದಲ್ಲಿ ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಚಳುವಳಿ ಶುರುವಾಯಿತು. ಅಲ್ಲಿಯ ಕವಿತೆಗಳಾಗಲಿ ಕಥೆಗಳಾಗಲಿ ಕಾದಂಬರಿಗಳಾಗಲಿ ಜನಸಾಮಾನ್ಯರನ್ನು ತಲುಪ್ತಾ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಏನಾಯಿತು, 1960ರಲ್ಲಿ ನಮಗೆ ಸಾರ್ವತ್ರಿಕ ಶಿಕ್ಷಣ ಆರಂಭ ಆಗಿ ಅದರ ಪ್ರಾಡಕ್ಟ್ಸ್ ಅವರೆಲ್ಲ SLC PUC ಮುಗಿಸ್ಕೊಂಡು 70ರ ದಶಕಕ್ಕೆ ಬಂದ್ರು. ಅವ್ರಿಗೆಲ್ಲ ನೀವು ರಾಮಾಯಣ ದರ್ಶನ ಕೊಟ್ಟು ಓದಿ ಎನ್ನುವಂತ ಇವರ ಅಲ್ಲ, ಅವರು ಓದಬೇಕು ಅಷ್ಟೇ ಅಷ್ಟೇ. ಈ ದೊಡ್ಡ ಒಂದು ವರ್ಗ ಇತ್ತಲ್ಲ, ಇವರಿಗೆ ಯಾವತ್ತು ಅವರ ನಿರೀಕ್ಷೆಗಳನ್ನ ಸಾಹಿತ್ಯ ಈಡೇರ್ಸಕ್ಕಾಗ್ಲಿಲ್ವೋ ಅದನ್ನ ಈಡೇರಿಸಿದ ಸಿನಿಮಾ. ಸೊ ನಮ್ಗೆ RN ಜಯಗೋಪಾಲ್, ಉದಯಶಂಕರ್ ಜಯಗೋಪಾಲ್ ಇರುವ ಜನಪ್ರಿಯತೆ ಹಿಂದಿನ ಯಾವ ಗೀತರಚನೆಕಾರರಿಗೂ ಇಲ್ಲ, ಮುಂದಿನ ಯಾವ ಗೀತರಚನೆಕಾರರಿಗೂ ಬರಲಿಲ್ಲ. ಯಾಕೆ ಬಂತು ಅಂದ್ರೆ ಇವರೊಂದು ದೊಡ್ಡ ವರ್ಗವನ್ನ ಕೇಟರ್ ಮಾಡಿದ್ರು. ದೊಡ್ಡ ವರ್ಗಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟರು. ಇದು ನಾನು ಇವ್ರು 3 ಜನಕ್ಕೆ ಅಲ್ಲ, ನಿಮ್ಗೆ ರಾಜ್ಕುಮಾರ್ ಅಂತ ಬಹಳ ದೊಡ್ಡ ಕಲಾವಿದ, ಅಥವಾ ನಿಮ್ಗೆ ಪುಟ್ಟಣ್ಣ ಕಣಗಾಲ್ ಅಂತ ಬಹಳ ದೊಡ್ಡ ನಿರ್ದೇಶಕ, ಇವರೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರು. ಮಧ್ಯಮ ವರ್ಗಕ್ಕೆ ಯಾವನು ಬೇಕು ಅರ್ಥ ಮಾಡ್ಕೊಂಡ್ರು. ನಮ್ಮಲ್ಲಿ ಒಂದು ನಂಬಿಕೆ ಇವರೇ ಅಂದ್ಕೊಂಡಿದ್ದು ಏನು ಅಂತಂದ್ರೆ, ಯಾವಾಗ ಮೆಗಾ ಸೀರಿಯಲ್ಗಳು ಟಿವಿನಲ್ಲಿ ಶುರುವಾಗುವ ಮಧ್ಯಮ ವರ್ಗದವರೆಲ್ಲ ಅಲ್ಲಿ ಹೊರಟು ಹೋದ್ರು, ಅವ್ರ ಸಿನಿಮಾ ನೋಡೋದಕ್ಕೆ ಬರಲ್ಲ, ನಮಗೆ ಏನಿದ್ರು ಲೋವರ್ ಮಿಡ್ಲ್ ಕ್ಲಾಸ್ ಅಂಥವರೇ ಬರೋದು, ಹಾಗಾಗಿ ನೀವು ಮಚ್ಚು ಲಾಂಗು ಸಿನಿಮಾಗಳು ಜನ ನೋಡ್ತಾರೆ ಅಂತ ಹೇಳಿ. ಆದರೆ ಕನ್ನಡಕ್ಕೆ ಇವತ್ತಿಗೂ ನಿಮ್ಮ ಆಸ್ತಿ ಇರೋದು ಮಧ್ಯಮ ವರ್ಗದಂಥವ್ರೇ. ಹೌದು, ನಿಜ. ಹೌದು. ಆ ಮಧ್ಯಮ ವರ್ಗದವ್ರಿಗೆ ಏನು ಬೇಕೋ ಇದನ್ನ ಇವ್ರಿಗೆ ಕೊಡೋದಕ್ಕೆ ನಿಜವಾಗ್ತಿಲ್ಲ. ಇವತ್ತು ನಮ್ಗೆ 70ರ ದಶಕದಲ್ಲಿ ಏನು ಸಮಸ್ಯೆ ಇದೆಯೋ ಅದೇ ಸ್ಥಿತಿಗೆ ನಾವು ಬಂದು ನಿಂತಿದ್ವಿ. ಇವತ್ತಿನ ಹೊಸ ಹುಡುಗರಿದ್ದಾರೆ IT-BT ನಲ್ಲಿ, ನಿಮಗೆ 18 ಗಂಟೆ ಕೆಲಸ ಮಾಡಿ ನಾಳೆ ನನಗೆ ಪಿಂಕ್ ಶಿಪ್ ಸಿಗ್ಬೋದು, ನಾಳೆ ನಿನ್ನ ಕೆಲಸ ಲಾಸ್ಟ್ ಅಂತ ಹೇಳ್ಬೋದು. ಹೌದು. ಸೊ ಈ ಟೆನ್ಷನ್ ನಲ್ಲಿ ಬದುಕ್ತಿದಾರಲ್ಲ ಹೊಸ ಹುಡುಗರು, ಹೌದು, ಅವ್ರಿಗೆ ಸಿನಿಮಾ ಬೇಕು. ಅವ್ರಿಗೆ ಸಿನಿಮಾ ಬೇಕು ಖಂಡಿತ. ನೀವು ಸಿನಿಮಾ ಅವರ ನಿರೀಕ್ಷೆಗೆ ತಕ್ಕಂಥ ಸಿನಿಮಾ ಇದ್ರೆ ಅದನ್ನ ಅವ್ರು ನೋಡ್ತಾರೆ. ಆದರೆ ಅದನ್ನ ಸಾಹಿತ್ಯ ಕೂಡ ಕೊಡ್ತಾ ಇಲ್ಲ ಇವತ್ತು. ಹೊಸ ಹುಡುಗರಿಗೆ ಏನ್ ಬೇಕೋ ಅದನ್ನ ಸಾಹಿತ್ಯ ಕೂಡ ಕೊಡ್ತಾ ಇಲ್ಲ, ಅದನ್ನ ನಮ್ಮ ಸಿನಿಮಾ ಕೂಡ ಕೊಡ್ತಾ ಇಲ್ಲ. ಅದು ನಿಜವಾದ ದುರಂತ. ಅಂದ್ರೆ ನಾನು ಬಹುಶಃ 4 ವರ್ಷ ಸೆನ್ಸಾರ್ ಬೋರ್ಡಲ್ಲಿ ಇದೆ ಗಮನ, ಆ ಥರ ಸಿನಿಮಾಗಳು ಬರ್ತಾ ಇದೆ, ಅದು ಬಿಡುಗಡೆ ಆಗ್ತಾ ಇಲ್ಲ, ತಲುಪ್ತಿಲ್ಲ, ಜನಕ್ಕೆ ತಲುಪ್ತಾ ಇಲ್ಲ. ಅದು ಏನಾಗ್ತಾ ಇದೆ ಅಂತಂದ್ರೆ, ನಮ್ಗೆ ಹಿಂದೆ ವಜ್ರೇಶ್ವರಿ ಕ್ಲೈಮ್ಲೈನ್ಸ್ ಒಂದು ಆಫೀಸು, ಇದು ಅವರು ಅಲ್ಲಿ ಹೋದ್ರೆ ನಿಮಗೆ ಮುಂದಿನ ಸಿನಿಮಾ ಯಾವುದು ಏನು ಎತ್ತ ಸಿಕ್ಬಿಡೋದು. ಅಥವಾ ವೀರಸ್ವಾಮಿ ಅವರದ್ದು ಈಶ್ವರಿ ಕಂಬೈನ್ಸ್ ಅಲ್ಲಿ ಕೂಡ ನಿಮ್ಗೆ ಇವತ್ತು ಯಾವುದೋ ಒಂದು ಬಾಡಿಗೆ ಮನೆ ತಗೊಂತಾರೆ, 15 ದಿನಕ್ಕೆ ಬಾಡಿಗೆ ಮನೆ ತಗೊಂತಾರೆ. ನಿಮ್ಮ ಸಿನಿಮಾ ಬಿಡುಗಡೆ ಆಗೋಷ್ಟೊತ್ತಿಗೆ ಅಲ್ಲಿ ಇರೋದೇ ಇಲ್ಲ, ನಿಮ್ಗೆ ಪ್ರೊಡ್ಯೂಸರು ಸಿಕ್ಕಲ್ಲ, ಡೈರೆಕ್ಟರ್ಗಳು ಕೂಡ ನಿಮ್ಮ ಕೈಗೆ ಸಿಕ್ಕಲ್ಲ. ಈ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಇದನ್ನ ನೀವು ತಪ್ಪಿಸ್ಬೇಕು. ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, KV ಶಂಕರೇಗೌಡರು ನಮ್ಮಲ್ಲಿ ಹಣಕಾಸು ಸಚಿವರು ಆದಾಗಿಂದ ಹಿಡಿದು ಯಾವತ್ತು ಅವರು ರಾಜ್ಯ ಪ್ರಶಸ್ತಿ ಸಬ್ಸಿಡಿಯನ್ನು ಶುರು ಮಾಡಿ ಶಂಕರೇಗೌಡರು, ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಚಿತ್ರರಂಗದ ಪರವಾಗಿ
ಯಾರೇ ಮುಖ್ಯಮಂತ್ರಿಗಳಾಗಲಿ ಚಿತ್ರರಂಗದ ಬಗ್ಗೆ ಒಂದು ಒಲವನ್ನ ಇಟ್ಕೊಂಡು, ಬಂಗಾರಪ್ಪನಂತ ಚೀಫ್ ಮಿನಿಸ್ಟರ್, ರಾಮಕೃಷ್ಣ ಹೆಗಡೆ ಅಂತ ಚೀಫ್ ಮಿನಿಸ್ಟರ್, ಇವರು ಎಸ್.ಎಂ. ಕೃಷ್ಣನ್ ಅಂತ ಚೀಫ್ ಮಿನಿಸ್ಟರ್, ಇವರು ಚಿತ್ರರಂಗದ ಬಗ್ಗೆ ಬಹಳ ಪ್ರೀತಿನ ಇಟ್ಕೊಂಡು, ದೇವರಾಜ ಅರಸು ಎಲ್ಲರೂ ಬಹಳ ಚಿತ್ರರಂಗದ ಬಗ್ಗೆ ಬಹಳ ಪ್ರೀತಿ. ಹೌದು, ಇವರಿಗೆ ಚಿತ್ರರಂಗದವ್ರಿಗೆ ಅಲ್ಲಿ ಹೋಗಿ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ. ಈಗ ಸುಮ್ಮನೆ ಯಾರೋ ಚಿತ್ರನಗರಿ ಮಾಡೋದು, ಚಿತ್ರನಗರಿ ಮಾಡಿ ಅಂತ ಹೇಳ್ತಾರೆ. ರಾಮೋಜಿರಾವ್ ಫಿಲ್ಮ್ ಸಿಟಿನೇ ಇವತ್ತು ಮುಚ್ಚೋಗೋ ಸ್ಥಿತಿನ ಹೌದು, ಅಲ್ಲೇ ಆಗ್ತಾ ಇಲ್ಲ. ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದ್ರೆ ನೀವು ಪೊಲೀಸ್ ಸ್ಟೇಷನ್ ಸೆಟ್ ಹಾಕೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನೀವು ನ್ಯೂಯಾರ್ಕ್ ನಗರ ಸೆಟ್ ಹಾಕೋ ಅವಶ್ಯಕತೆ ಇಲ್ಲ. ಗ್ರಾಫಿಕ್ಸ್ ನಲ್ಲಿ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಅಂತ ಸಂದರ್ಭದಲ್ಲಿ ನೀವು 100 ಎಕರೆ ಫಿಲಮ್ ಸಿಟಿನ ಯಾಕೆ ಮಾಡ್ತಾ ನೋಡಿ? ಇವಾಗ 4 ಗೋಡೆ ಮಧ್ಯ ಅಂದ್ರೆ ಗ್ರೀನ್ ಮ್ಯಾಟ್ ಮಾಡ್ಬಿಟ್ರೆ ನೀವು ಬಾಹುಬಲಿ ಎಲ್ಲ ಆಲ್ಮೋಸ್ಟ್ ಹಂಗೆ ಶೂಟ್ ಆಗಿರುವಂತಹದ್ದು ಅಲ್ವಾ ಸರ್? ಟೆಕ್ನಾಲಜಿ ಹಿಂಗಿರೋದು ಇವತ್ತು. ಸೊ ಈ ಚಿತ್ರನಗರಿ ಎಲ್ಲ ಏನು ಉಪಯೋಗ ಇಲ್ಲ, ಇವಾಗ ಉಪಯೋಗ ಇಲ್ಲ. ಅಂತ ಸಂದರ್ಭದಲ್ಲಿ ಚಿತ್ರನಗರಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ. ಹೌದು. ಆಮೇಲೆ ನೀವು ಇವತ್ತು ಏನಾಗಿದೆ ಅಂತಂದ್ರೆ, ಜನರಿಗೆ ಮೊದಲು ನಾವು ಚಿಕ್ಕವರಾಗ ಸಿನಿಮಾ ನೋಡೋದು ಅಂದ್ರೆ ಅದು ಇಡೀ ದಿನದ ಹಬ್ಬ. ಅದು ಖಂಡಿತ ಹೌದು. 6 ಗಂಟೆಗೆ ಶೋಗೆ ಹೋದ್ರು ಬೆಳಗ್ಗೆಯಿಂದಲೂ ನಮ್ಮ ಮನೆಗೆ ನಮ್ಮ ರಿಲೇಷನ್ಸ್ ಎಲ್ಲ ಬರೋರು, ಸಂಬಂಧಿಕರು ಮಧ್ಯಾಹ್ನ ಬಹಳ ಸಂತೋಷದಿಂದ ಊಟ ಮಾಡ್ಕೊಂಡು, ನಮ್ಮ ಹಳ್ಳಿಯಿಂದ ಒಂದು ಗಾಡಿ ಕಟ್ಕೊಂಡು ಅಲ್ಲಿ ಹೋಗಿ ರಾತ್ರಿ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಸಂತೋಷವಾಗಿ ಬರ್ತಾ ಇದ್ವಿ. ಹೌದು. ಇವತ್ತು ಒಂದು ಸಿನಿಮಾಕ್ಕೆ ಒಂದು ದಿನ ಎತ್ತಿಡೋಕೆ ಯಾರ ಹತ್ರನೂ ಇಲ್ಲ. ನಿಜ. ನನಗೆ ನಾನು ಯಾವುದೋ ಗೋಪಾಲ್ ಮಾಲಿಕ್ ಸಿನಿಮಾ 1.5 ಗಂಟೆ ಜರ್ನಿ, ಟ್ರಾಫಿಕ್ ಜಾಮ್ ಆದ್ರೆ ಎಲ್ಲಿ ಹೋಗ್ತೀರಾ ಬೇಡ ಅಂತ ನಾನು ಯೋಚನೆ ಕ್ಯಾನ್ಸಲೇ ಮಾಡುವ ಸ್ಥಿತಿಯಲ್ಲಿ ನಾನು ಇದ್ದೀನಿ. ಹೌದು. ಸೊ ನನಗೆ ಅಂಟಿಲ್ ಅನ್ಲೆಸ್ ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅನ್ನುವ ಡಿಮ್ಯಾಂಡ್ ನೀವು ಕ್ರಿಯೇಟ್ ಮಾಡದೇ ಇದ್ರೆ ನಾನು ಹೋಗಿ ನೋಡಲ್ಲ. ಹೌದು. ಈಗ ನಿಜವಾಗ್ಲೂ ಬೇಕಾಗಿರೋದು ಅದು. ಆಮೇಲೆ ಸೊ ನಿಮಗೊಂದು 1000 ಸೀಟುಗಳ ಥಿಯೇಟ್ರು ಯಾವಾಗ ಅದು ಆ ಕಲ್ಪನೆ ಇತ್ತು ಅಂತಂದರೆ, ಜನಕ್ಕೆ ಮೆಜೆಸ್ಟಿಕ್ಗೆ ಹೋಗೋ ಟೈಮ್ ಇತ್ತು. ನಾನು ಮೆಜೆಸ್ಟಿಕ್ಗೆ ಬರೀ ಸಿನಿಮಾ ನೋಡೋಕೆ ಹೋಗ್ತಿರ್ಲಿಲ್ಲ. ಇಡೀ ದಿನದ ಮಾರ್ಕೆಟಿಂಗ್ ಕೆಲಸ ಇರ್ತಿತ್ತು, ಮತ್ತೊಂದು ಕೆಲಸ ಇರ್ತಿತ್ತು, ಎಲ್ಲ ಅದು ಹೆಂಗೆ ಯಶವಂತಪುರದಲ್ಲಿ ಸಿಗ್ತಿರ್ಲಿಲ್ಲ, ಅಥವಾ ಮಲ್ಲೇಶ್ವರಂ ಮೆಜೆಸ್ಟಿಕ್ ಅಲ್ಲಿ ಸಿಕ್ಕೋದು ಬೆಂಗಳೂರಿನ ಬೇರೆ ಕಡೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಖಂಡಿತ. ಈಗ ಜಯನಗರದಲ್ಲಿ ಸಿಗೋದು ಮೆಜೆಸ್ಟಿಕ್ ಅಲ್ಲಿ ಸಿಕ್ಕಲ್ಲ. ಈಗ ನಿಮ್ಗೆ ಜಯನಗರ ಆಗಲಿ, JP ನಗರ ಆಗಲಿ, ಕೋರಮಂಗಲ ಆಗಲಿ ಹಬ್ಬಗಳಾಗಿ ಬೆಳೆದಿದೆ. ಹೌದು. ಹಾಗಾಗಿ ನನಗೆ ನೀವು 1000 ಜನನ ಕೂಡಿಸೋದಿದೆಯಲ್ಲ, ಅದು ಇಲ್ಲಾಜಿಕಲ್. ಭಾರತದ ಯಾವ ರಾಜ್ಯದಲ್ಲೂ ಇಲ್ಲದೆ ಇರೋ ಕಂಪನಿ. ಇವತ್ತಿಗೂ ಇವರು ಒಂದು ಚಿತ್ರಮಂದಿರ ಅನ್ಕೊಳ್ಳೋ 1000 ಸೀಟುಗಳು, 1000 ಸೀಟು ಫುಲ್ ಆಗಬೇಕು. ಫುಲ್ ಆದರೆ ನಿಮಗೆ 15 ದಿನ 1000 ಸೀಟ್ ಫುಲ್ ಆಗುವುದು ಇವತ್ತಿನ ಜನಸಂಖ್ಯೆಯ ಒತ್ತಡದಲ್ಲಿ, ಇವತ್ತಿನ ಟ್ರಾಫಿಕ್ ಒತ್ತಡದಲ್ಲಿ ಸಮಸ್ಯೆಯಲ್ಲಿ ನಿಜ ಅಲ್ಲ ಸರ್. ನಿಜ. ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ 50-100 ಸೀಟಿನ ಥಿಯೇಟರ್ಗಳನ್ನ ಸೃಷ್ಟಿ ಮಾಡಬೇಕು. ಆಯಾ ಏರಿಯಾಗಳಿಗೆ ಸೃಷ್ಟಿ ಮಾಡಬೇಕು. ನೀವು ಒಂದು 30 ಸೀಟಿನ ಥಿಯೇಟರ್ NR ಕಾಲೋನಿಯಲ್ಲಿ ಮಾಡಿ, 30 ಸೀಟು ಪದ್ಮನಾಭ ನಗರದಲ್ಲಿ ಮಾಡಿ, 30 ಸೀಟು ಬಸವನಗುಡಿನಲ್ಲಿ ಮಾಡಿ. ನೀವು ಅಲ್ಲಿಯವ್ರು ನನಗೆ ಇವತ್ತು 6 ಗಂಟೆಗೆ ಅನ್ನಿಸ್ತಪ್ಪ, ನಂದು ಮೀಟಿಂಗ್ ಇತ್ತು, 6 ಗಂಟೆಗೆ ಝೂಮ್ ಮೀಟಿಂಗ್ ಇತ್ತು, ನಾನು ಕ್ಯಾನ್ಸಲ್ ಆಯಿತು, ಯಾವ ಸಿನಿಮಾ ನೋಡ್ತೇನೆ ಇಂದಾಗ ನಾನು ಮೆಜೆಸ್ಟಿಕ್ ಕಂಡಿದ್ದೆ. 6 ಗಂಟೆಗೆ ನಾನು ಮೆಜೆಸ್ಟಿಕ್ ಹೊರಟು ಆಮೇಲೆ ನಾನು ಬುಕ್ ಮೈ ಶೋನಲ್ಲಿ ನೋಡ್ಬೇಕು, ನನ್ನ ಟಿಕೆಟ್ ಸಿಗುತ್ತಾ ಅಂತ ನೋಡ್ಬೇಕು. ಈ ಥರದ ಅವಕಾಶವಿಲ್ಲದೇನೆ 10 ನಿಮಿಷದಲ್ಲಿ ಹೋಗಿ ಥಿಯೇಟರ್ ನೋಡ್ಬೇಕು. ನಂಗೆ ರಂಗಶಂಕರದಲ್ಲಿ ಅಂತದ್ದು ಅವಕಾಶ ಇದೆ. ನಿಜ. ನಿಮ್ಗೆ 7 ಗಂಟೆಗೆ ರಂಗಶಂಕರಕ್ಕೆ ಹೋದ್ರೆ ಯಾತರದೋ ಒಂದು ನಾಟಕ ಇರುತ್ತೆ, ನಿಮ್ಗೆ ಒಂದು ನಾಟಕ ಇದ್ದೇ ಇರುತ್ತೆ. ಈ ಥರದ ಥಿಯೇಟರ್ಗಳನ್ನು ನೀವು ಸೃಷ್ಟಿ ಸರ್ಕಾರದವರು ಬಹುಶಃ ಚಿತ್ರಾಂಜಲಿ ಕೇರಳದಲ್ಲಿ ಇದನ್ನು ಮಾಡಿದ್ರು. ಚಿತ್ರಾಂಜಲಿ ಯೋಜನೆ ಅವತ್ತು ಅವರು ಚಿತ್ರಾಂಜಲಿ ಯೋಜನೆಯಲ್ಲಿ ಮಲ್ಟಿಪ್ಲೆಕ್ಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಸೂಪರ್ ಸರ್. ಕರ್ನಾಟಕ ಸರ್ಕಾರದವ್ರ ಹತ್ರ ನೀವು ಕೇಳಬೇಕಾಗಿದ್ದು ಇದನ್ನ. ಹೌದು. ಇವ್ರು ಮತ್ತೆ ನೀವು 1000 ಥಿಯೇಟರ್ ಮಾಡ್ತೀನಿ ಅಂತ ಕೇಳಿದ್ರೆ, ಒಂದು ಸರ್ಕಾರದವರು ನಿಮಗೆ ಜಾಗ ಕೊಡ್ತೀವಿ 1000 ಥಿಯೇಟರ್ ಮಾಡಿ ಅಂದ್ರೆ ಅವನು ಇರೋ 1000 ಸೀಟಿನ ಥಿಯೇಟ್ರೆ ಸಿನಿಮಾ ತೋರಿಸದೆ ಬಾಗಿಲಾಕಿದ್ದಾರೆ. ಹೌದು. ಯಾಕೆ ಅಂದ್ರೆ ನಾನು ಉಮರ್ ರಾಕೀಸ್ ಅವ್ರ ಓನರ್ನ ಕೇಳಿದೆ, ಯಾಕೆ ಅದನ್ನ 2 ವರ್ಷದಿಂದ ಹಂಗೆ ಖಾಲಿ ಬಿಟ್ಟಿದ್ರೆ ಅಂದ್ರೆ, ಸರ್ ಅದನ್ನೇನಾರು ಸಿನಿಮಾ ತೋರಿಸಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ನನಗೆ ಅಂತ ಹೇಳಿ. ಒಂದು ಸಿಂಗಲ್ ಥಿಯೇಟ್ರು ಸ್ಕ್ರೀನ್ನವರು 70ನೇ ಇಸ್ವಿಯಿಂದಲೂ ಎದುರಿಸ್ತಾ ಬಂದಿರುವ ಸಮಸ್ಯೆ ಏನು ಅಂದರೆ, ಈ ಅಭಿಮಾನಿಗಳು ಸೀಟ್ ಹರಿತಾರೆ, ದುಡ್ಡು ಎಸಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಅಥವಾ ಯಾರೋ ಹೀರೋ ಬರ್ತಾನೆ ಅಂದರೆ ಅವ್ನು ಬರಲಿಲ್ಲ ಅಂತಂದರೆ ಎಲ್ಲ ಕಿತ್ತು ಹಾಕ್ತಾರೆ. ಹೌದು. ನಾನು ಮತ್ತೆ ರಿಪೇರಿ ಮಾಡಿಸೋದಕ್ಕೆ ಬರೋ ಖರ್ಚು ಲಾಭಾಂಶವೇ ಬರಲ್ವಲ್ಲ ನನಗೆ. ಹೌದು.
ಇದನ್ನು ನೀವು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಇದನ್ನು ಮಾಡಿದ್ರೆ ಸಾಧ್ಯ ಆಗಬೇಕು. ಆಮೇಲೆ ಇವತ್ತು ಏನಾಗಿದೆ ಅಂದರೆ ಜಗತ್ತು ನಮ್ಮ ಅಂಗೈನಲ್ಲಿ ಸಿಕ್ಕಿ. ನಾನು ಕೊರಿಯನ್ ಸಿನಿಮಾನ ಬೇಕು ಅಂದರೆ ಮೊಬೈಲಲ್ಲಿ ನೋಡ್ತೀನಿ, ನಿಜ. ಸಿರಿಯಾ ಸಿನಿಮಾ ನೋಡ್ತೀನಿ. ಯಾವ ಸಿನಿಮಾ ಕೂಡ ನಿಮಗೆ ಅಂತಹ ಕಾನ್ ಫಿಲಮ್ ಫೆಸ್ಟಿವಲನ್ನು ನಾನು ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಕಾನ್ ಸಿನಿಮಾದ ಎಲ್ಲ ಸಿನಿಮಾಗಳು 15 ದಿನ ಕೂತ್ಕೊಂಡು ನಾನು ನೋಡ್ಬೋದು. ಇವತ್ತು ಅದರ ಒಂದು ಕಾಲದಲ್ಲಿ ಕಾನ್ ಸಿನಿಮಾಗಳು ಎಲ್ಲೂ ಸಿಕ್ಕಲ್ಲ, ಅದು ಅಲ್ಲಿ ಮಾತ್ರ ಸಿಕ್ಕತ್ತೆ ಅಂತ. ನಿಜ. ಇವತ್ತು ನಮ್ಮ ಅಂಗೈಗೆ ಎಲ್ಲ ಬಂದಿದೆ, ಖಂಡಿತ. ಸೊ ನೀವು ಅದಕ್ಕೆ ನೀವು ಜನರನ್ನು ನೀವು ಅವನ ಅಂಗೈಯಲ್ಲಿ ಏನೋ ಸಿಗ್ಬೇಕಾದ್ರೆ ನೀವು ಥಿಯೇಟ್ರಿಗೆ ಬಂದು ಯಾಕೆ ನೋಡ್ತಾನೆ ಅವನು? ಹೌದು. ಸೊ ನೀವು ನಿಮ್ಮ ಸಿನಿಮಾನ ಅಂಗೈಯಲ್ಲಿ ಬರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಎಲ್ಲರೂ ಬೇರೆಯವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋಕ್ಕಾಗಲ್ಲ. ಒಂದ್ಸಲ ಕಮಲ್ ಹಾಸನ್ ದಶಾವತಾರ ಸಂದರ್ಭದಲ್ಲಿ ಹೇಳಿದರು, ಇದು ಇನ್ನು 10 ವರ್ಷದಲ್ಲಿ ಈ ಸಿನಿಮಾ ಥಿಯೇಟರ್ ರಿಲೀಸ್ ಎಲ್ಲ ನಿಂತು ಹೋಗುತ್ತೆ ಅಂತ ಹೇಳಿ. ಬಹುಶಃ ಮುಂದಿನ 10 ವರ್ಷದಲ್ಲಿ ನಿಂತು ಹೋಗುತ್ತೆ. ಅಲ್ಲ, ಇವಾಗೆಲ್ಲ ಅದೇನೋ ಸ್ಯಾಟಲೈಟ್ ಅಲ್ಲೇ ಎಲ್ಲ ರಿಲೀಸ್ ಮಾಡೋದು, ಯಾವುದು ಡಬ್ಬಿ ಇಲ್ಲ, ಯಾವುದಿಲ್ಲ, ಎಲ್ಲ ಎಷ್ಟು ಥಿಯೇಟರ್ಗಳಿದೆಯೋ ಅಷ್ಟು ಥಿಯೇಟರ್ಗೂ ಸ್ಯಾಟಲೈಟ್ ಮೂಲಕ ಅದನ್ನ ಪ್ರದರ್ಶನ ಮಾಡ್ತಾರೆ ಅಲ್ವಾ ಸರ್? ಹೌದು ಹೌದು. ಹಂಗೆ ಆಗಿದೆಯಲ್ಲ ಇವಾಗ. ಆ ಥರದ್ದು ಒಂದು ಸಿಗ್ನಲ್ ಅಲ್ಲಿ ನಿಮ್ಮ ಸಿನಿಮಾಗಳೆಲ್ಲ ಹೋಗ್ತಿರುವ ಕಾಲದಲ್ಲಿ ನೀವು ಅಪ್ಡೇಟ್ ಆಗಬೇಕಾಗತ್ತೆ. ಆಮೇಲೆ ಬಹಳ ನಿಮ್ಗೆ ಯಾರು ಬೇಕು ಅಂತ ಕೇಳ್ತಾರೋ ಆ ನಾಯಕತ್ವ ಹೊಸ ಪೀಳಿಗೆಗೆ ಬರಬೇಕು. ಅವ್ರಿಗೆ ಹೊಸದೆಲ್ಲ ಗೊತ್ತಿರುತ್ತೆ. ನೀವು ಹಳಬರೇ ಕೇಳಿದ್ರೆ ಅವ್ರು ಇನ್ನೂ ಅದೇ ಕಾಲದಲ್ಲೇ ಇರ್ತಾರೆ. 70ನೇ ಇಸ್ವಿನಲ್ಲಿ ಕೇಳ್ತಿರೋ ಪ್ರಶ್ನೆನೇ ಕೇಳಬೇಕಾಗಿಲ್ಲ. ನಿಜ ನಿಜ ನಿಜ. ಹಾಗಾಗಿ ನನಗೆ ಒಂಥರ ಕನ್ನಡ ಚಿತ್ರರಂಗವನ್ನು ಉಳಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಬಹಳ ಗಂಭೀರವಾಗಿ ಕೂತು ಚರ್ಚೆಗಳು ನಡೀಬೇಕಾದಂಥ ಸಂದರ್ಭ ಇದೆ ಆ್ಯಕ್ಚುಲಿ. ಅಂದರೆ ಹಳಬರು ಸೇರಿಕೊಂಡು ಹೊಸಬರ ಒಂದು ದಂಡವನ್ನು ಹುಟ್ಟುಹಾಕಬೇಕು. ಇಲ್ಲದಿದ್ರೆ ನಮ್ಗೆ ಬಹಳ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ, ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಅವ್ರಿಗೆ ಒಂದು ಫೋರಮ್ ಸಿಗ್ತಾ ಇಲ್ಲ, ಎಕ್ಸ್ಪೋಜರು ಸಿಗಬೇಕು. ಹೊಸ ಡೈರೆಕ್ಟ್ರು ಆ್ಯಕ್ಟ್ರುಗಳಿಗೆ ಒಂದು ಹೊಸ ಎಕ್ಸ್ಪೋಜರ್ ಸಿಗಬೇಕು ಅಂತ ಅನ್ಸುತ್ತೆ ಸರ್. ಇತ್ತೀಚಿನ ಈ 5 ವರ್ಷಗಳಲ್ಲಿ ನಮ್ಮ ಚಿತ್ರರಂಗ ಏನಾಯಿತು ಅಂತ ಹೇಳಿದಿರಿ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಚಿತ್ರರಂಗದ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಇದು ಇವತ್ತಿನ ಕಾರ್ಯಕ್ರಮ. ಸ್ನೇಹಿತರೆ, ಮತ್ತೊಂದು ಚಿತ್ರರಂಗದ ವಿಷಯವನ್ನು ತೆಗೆದುಕೊಂಡು ಮತ್ತೊಮ್ಮೆ ಬರ್ತೀವಿ. ನಮಸ್ಕಾರ.